ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಅಜ್ಜೀವನ ಸತ್ಯಕತೆ. ಸ್ನೇಹಿತರೆ, ನೀವು ಜೀವನದಲ್ಲಿ ತುಂಬ ಸೋಂಬೇರಿಗಳಾಗಿದ್ದರೆ ಒಮ್ಮೆ ಈ ಕಥೆಯನ್ನು ಕೇಳಿ. ನಿಜವಾದ ಜೀವನ ಏನು ಎಂದು ತಿಳಿಯುತ್ತದೆ. ಒಂದು ಊರಿನಲ್ಲಿ ಒಬ್ಬ ಯುವಕನಿದ್ದ. ಅವನು ಮನೆಯಲ್ಲಿ ಯಾವ ಕೆಲಸವನ್ನು ಕೂಡ ಮಾಡುತ್ತಿರಲಿಲ್ಲ. ತನ್ನ ತಂದೆಯ ಮಾತನ್ನು ಸಹ ಕೇಳುತ್ತಿರಲಿಲ್ಲ. ಬರೀ ಮನೆಯಲ್ಲಿ ಊಟ ಮಾಡುವುದು ಹಾಗೂ ಮಲಗುವುದು, ಇಷ್ಟೇ ಅವನ ದಿನಚರಿ ಹಾಗೂ ಕೆಲಸವಾಗಿತ್ತು. ಹೇಗಾದರೂ ಮಾಡಿ ಅವನಿಗೆ ಪಾಠ ಕಲಿಸಲೇಬೇಕು ಎಂದು ಅವನ ತಂದೆ ಒಂದು ಉಪಾಯವನ್ನು ಮಾಡುತ್ತಾನೆ. ಆ ಉಪಾಯವೇನೆಂದರೆ, ನಾಳೆ ನೀನು ಕೆಲಸಕ್ಕೆ ಹೋಗಬೇಕು. ಹೋಗಿ 100 ರೂಪಾಯಿಯನ್ನು ನನಗೆ ತಂದು ಕೊಡಬೇಕು. ಇಲ್ಲವಾದರೆ ನಿನ್ನನ್ನು ಮನೆಗೆ ಸೇರಿಸುವುದಿಲ್ಲ ಎಂದು ಹೇಳುತ್ತಾರೆ. ಆಗ ಆ ಯುವಕ ಪ್ರತಿದಿನದ ಹಾಗೆ ಎದ್ದು ತನ್ನ ಎಲ್ಲ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಕೆಲಸಕ್ಕೆ ಹೋಗಲು ಊಟವನ್ನು ಮಾಡಿ ಹೊರಟ. ಅವನಿಗೆ ಕೆಲಸ ಮಾಡಲು ಇಷ್ಟವಿರಲಿಲ್ಲ. ದುಡ್ಡು ತೆಗೆದುಕೊಂಡು ಹೋಗದೇ ಇದ್ದರೆ ತಂದೆ ಮನೆಗೆ ಸೇರಿಸುವುದಿಲ್ಲ. ಏನು ಮಾಡಲಿ ಎಂದು ತುಂಬ ಯೋಚನೆ ಮಾಡಿ ತನ್ನ ಸ್ನೇಹಿತನ ಬಳಿ 100 ರು ತೆಗೆದುಕೊಂಡು ಹೋಗಿ ತನ್ನ ತಂದೆಗೆ ನೀಡುತ್ತಾನೆ. ಆಗ ಅವರ ತಂದೆ ಮಗ ತಂದುಕೊಟ್ಟ ಹಣವನ್ನು ತಮ್ಮ ಮನೆಯಲ್ಲಿದ್ದ ಬಾವಿಗೆ ಎಸೆದು ಬಿಡುತ್ತಾರೆ. ನಾಳೆ ಕೂಡ ಇದೇ ರೀತಿ ಹಣವನ್ನು ತರಬೇಕು ಎಂದು ಹೇಳುತ್ತಾರೆ. ಮರುದಿನ ಕೂಡ ತನ್ನ ಸಂಬಂಧಿಕರ ಹತ್ತಿರ ಕಾಡಿ ಬೇಡಿ 100 ರೂಗಳನ್ನು ತಂದು ತನ್ನ ತಂದೆಗೆ ನೀಡುತ್ತಾನೆ. ಆ ದಿನ ಕೂಡ ತಂದೆ ಮಗ ತಂದುಕೊಟ್ಟ ಹಣವನ್ನು ಬಾವಿಗೆ ಎಸೆದು ಬಿಡುತ್ತಾರೆ. ಇದೇ ರೀತಿ 1 ವಾರಗಳ ಕಾಲ ನಡೆಯುತ್ತದೆ. 1 ವಾರ ಆದ ನಂತರ ಆ ಯುವಕನಿಗೆ ಯಾರೂ ಕೂಡ ಹಣವನ್ನು ಕೊಡುವುದಿಲ್ಲ. ಆಗ ಕೆಲಸ ಮಾಡಲೇಬೇಕಾದ ಪರಿಸ್ಥಿತಿ ಬರುತ್ತದೆ. ಆ ದಿನ ಅಂಗಡಿಯೊಂದರಲ್ಲಿ ಬೆಳಗಿನಿಂದ ಸಾಯಂಕಾಲದವರೆಗೆ ಕೆಲಸವನ್ನು ಮಾಡಿ ತನ್ನ ತಂದೆಗೆ ಹಣವನ್ನು ತಂದು ಕೊಡುತ್ತಾನೆ. ಅಂದು ಕೂಡ ಮಗ ತಂದುಕೊಟ್ಟ ಹಣವನ್ನು ಆ ತಂದೆ ಬಾವಿಗೆ ಎಸೆಯಲು ಮುಂದಾಗುತ್ತಾರೆ. ತಕ್ಷಣವೇ ಆ ಯುವಕ ತನ್ನ ತಂದೆಯ ಕಾಲನ್ನು ಹಿಡಿದು ಬೇಡಿಕೊಳ್ಳುತ್ತಾನೆ, ಅಪ್ಪ, ಈ ಹಣವನ್ನು ಬಾವಿಗೆ ಎಸೆಯಬೇಡ. ಈ ದುಡ್ಡನ್ನು ನಾನು ಬೆಳಗಿನಿಂದ ಕಷ್ಟಪಟ್ಟು ದುಡಿದ ಹಣ ಎಂದು. ಆಗ ಆ ತಂದೆ ಹೇಳುತ್ತಾನೆ, ಇಷ್ಟು ದಿನ ನೀನು ಬೇರೆಯವರ ಬಳಿ ತಂದುಕೊಟ್ಟ ಹಣ, ಆದ್ದರಿಂದ ಬಾವಿಗೆ ಎಸೆದರೂ ನಿನಗೆ ಏನು ಅನಿಸುತ್ತಿರಲಿಲ್ಲ. ಇದು ನೀನು ಕಷ್ಟಪಟ್ಟ ಹಣವಾದ್ದರಿಂದ ನಿನಗೆ ಈ ದುಃಖ. ಈಗಲಾದರೂ ಅರ್ಥವಾಯಿತಾ? ಕಷ್ಟಪಟ್ಟರೆ ಏನನ್ನು ಬೇಕಾದರೂ ಸಾಧಿಸಬಹುದು. ನಾವು ಕಷ್ಟಪಟ್ಟು ದುಡಿದರೆ ಮಾತ್ರ ದುಡ್ಡಿನ ಬೆಲೆ ಗೊತ್ತಾಗುತ್ತದೆ. ಯಾರೋ ನಮಗೆ ದುಡ್ಡು ಕೊಡುತ್ತಾರೆ, ಅದನ್ನು ನಾವು ಲೀಲಾಜಾಲವಾಗಿ ಖರ್ಚು ಮಾಡಿಬಿಡುತ್ತೇವೆ. ನಾವು ಹುಟ್ಟಿದ ಮೇಲೆ ಜೀವನದಲ್ಲಿ ಏನನ್ನಾದರೂ ಸಾಧಿಸಲೇಬೇಕು. ಸುಮ್ಮನೆ ಹುಟ್ಟಿ ಸಾಯುವುದಾದರೆ ನಮಗೆ ಮನುಷ್ಯ ಜನ್ಮವೇಕೆ ಅಲ್ಲವೇ? ಸೋಮಾರಿತನವನ್ನು ಬಿಟ್ಟು ನಮ್ಮ ಕೆಲಸದ ಬಗ್ಗೆ ಗಮನ ಕೊಟ್ಟರೆ ನಮ್ಮ ಬದುಕು ಸುಂದರವಾಗಿರುತ್ತದೆ. ಬೇರೆಯವರ ಬಗ್ಗೆ ತಲೆಕೆಡಿಸಿಕೊಳ್ಳದೆ ನಮ್ಮ ಜೀವನವನ್ನು ಸಾಗಿಸಬೇಕು. ಈ ಕಥೆಯನ್ನು ಕೇಳಿದ್ರಲ್ಲ ಸ್ನೇಹಿತರೆ, ನೀವು ಕೂಡ ನಿಮ್ಮ ಜೀವನದಲ್ಲಿ ಸೋಂಬೇರಿತನವನ್ನು ಬಿಟ್ಟು ಕೆಲಸವನ್ನು ಮಾಡುವುದನ್ನು ಕಲಿಯಿರಿ. ನಿಮ್ಮ ಜೀವನ ಸುಂದರವಾಗಿರುತ್ತದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೂ ಮತ್ತಷ್ಟು ಜನರಿಗೆ ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.